ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಶಿರೂರು ಹೆದ್ದಾರಿ ಮೇಲಿನ ಗುಡ್ಡ ಕುಸಿತ ಪ್ರಕರಣ 13ನೇ ದಿನದ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ. ಶಿರೂರು ಹೆದ್ದಾರಿ ಮೇಲಿನ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 13ನೇ ದಿನದ ಕಾರ್ಯಾಚರಣೆ. ಆದರೆ ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಅನ್ನೋ ಮಾಹಿತಿ. ಬೆಳಗ್ಗೆಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಕ್ಕಿಲ್ಲ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಆರ್ಮಿ, ನೇವಿ ಹಾಗೂ ನಿವೃತ್ತ ಸೇನಾ ತಂಡ ಗುರುತಿಸಿದ ಪಾಯಿಂಟ್ನಲ್ಲಿ ನಿನ್ನೆಯಿಂದಲೂ ಕೂಡ ಸ್ಕೂಬಾ ಡೈವ್ ಮೂಲಕ ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಈ ಕಾರ್ಯಾಚರಣೆಗೆ ಅಂದುಕೊಂಡ ರೀತಿಯಲ್ಲಿ ಯಶಸ್ಸು ಸಿಗ್ತಾ ಇಲ್ಲ. ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ಇವತ್ತು ಸ್ಥಗಿತ ಮಾಡಲಾಗಿದೆ. ಅಪಾರ ಪ್ರಮಾಣದ ಕಲ್ಲು, ಮಣ್ಣು, ಬಂಡೆಯ ರಾಶಿಗಳನ್ನ ಹೊರತುಪಡಿಸಿ ಬೇರೆ ಏನೂ ಕೂಡ ಕಾಣಸಿಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಬೇಕಿದೆ. ಕಣ್ಮರೆಯಾಗಿರುವ 3 ಶೋಧ ಕಾರ್ಯದಲ್ಲಿ ಅಂದುಕೊಂಡ ರೀತಿಯಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋ ಬೇಸರ. ಒಟ್ಟು 12 ಮಂದಿ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಈಗಾಗಲೇ 8 ಮಂದಿ ಮೃತದೇಹ ಪತ್ತೆಯಾಗಿದೆ. ಇನ್ನೂ 3 ಪತ್ತೆಯಾಗಿಲ್ಲ. ಲೋಕೇಶ್ ನಾಯಕ್, ಜಗನ್ನಾಥ್ ಮತ್ತೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಇವರ ಶೋಧ ಕಾರ್ಯಾಚರಣೆ ನಿರಂತರವಾಗಿ ಕಳೆದ 13 ದಿನಗಳಿಂದಲೂ ನಡೀತಾ ಇದೆ. ಇವತ್ತು 13ನೇ ದಿನ. ಇವತ್ತು ಕೂಡ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋ ಬೇಸರ ಕೂಡ ರಕ್ಷಣಾತ್ಮಕ ಸಿಬ್ಬಂದಿಗಳಲ್ಲಿ ಕಾಣ್ತಾ ಇದೆ. ಒಂದು ಕಡೆ ಕಣ್ಮರೆಯಾಗಿರುವ ಕುಟುಂಬಸ್ಥರು ತಮ್ಮ ಮನೆಯ ಹುಡುಗ ಇವಾಗ ಸಿಗಬಹುದು, ಆಗ ಸಿಗಬಹುದು ಅಂತ ಕಾಯ್ತಿದ್ದಾರೆ. ಆದರೆ ಒಂದು ಕಡೆ ಮಳೆ ಸುರಿತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಆತಂಕಗಳು ಕೂಡ ಎದುರಾಗ್ತಾ ಇದೆ. ಎಲ್ಲ ರೀತಿಯ ಪ್ರಯತ್ನಗಳು ಜಿಲ್ಲಾಡಳಿತದಿಂದ, ಸರ್ಕಾರದ ವತಿಯಿಂದ, ರಕ್ಷಣಾ ಸಿಬ್ಬಂದಿಯಿಂದ ನಡೀತಾ ಇದ್ರೂ ಕೂಡ ನಾಪತ್ತೆಯಾಗಿರುವ 3 ಸುಳಿವೇ ಸಿಗದೇ ಇರೋದು ನಿಜಕ್ಕೂ ಕೂಡ ದುರಂತ. ಮುಂದೆ ಕಾರ್ಯಾಚರಣೆಯನ್ನ ಹೇಗೆ ಮಾಡಬೇಕು, ಇನ್ಯಾವ ತೆರನಾಗಿ, ಇನ್ಯಾವ ರೀತಿಯ ಟೆಕ್ನಿಕ್ಸ್ ಅನ್ನ ಬಳಸಬೇಕು, ಇದ್ಯಾವುದು ಕೂಡ ಅರ್ಥವೇ ಆಗ್ತಾ ಇಲ್ಲ. ಏನೆಲ್ಲ ಮಾಡಬೇಕು, ಆಧುನಿಕವಾಗಿ ತಂತ್ರಜ್ಞಾನವನ್ನ ಬಳಸಿ ಪತ್ತೆ ಹಚ್ಚುವಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ಆದರೆ ಅದು ಯಾವುದಕ್ಕೂ ಕೂಡ ಫಲ ಸಿಗ್ತಾ ಇಲ್ವಲ್ಲ. ಇನ್ನು ಹೇಗೆ ಮಾಡೋದು ಅಂತ ಹೇಳಿ ಚಿಂತಾಕ್ರಾಂತರಾಗಿದ್ದಾರೆ ರಕ್ಷಣಾ ಸಿಬ್ಬಂದಿಯೂ ಕೂಡ. ದೊಡ್ಡ ದುರಂತವೇ ನಡೆದು ಹೋಯಿತು ಶಿರೂರು ಗುಡ್ಡ ಕುಸಿತ ಪ್ರಕರಣದಿಂದಾಗಿ. 12 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ಮುಂದೆ ಹೇಗೆ ಕಾರ್ಯಾಚರಣೆಯನ್ನು ನಡೆಸಬೇಕು, ಇನ್ಯಾವ ರೀತಿಯ ಮಾದರಿಯನ್ನ ಅನುಸರಿಸಬೇಕು, ಯಾವ ಧಾಟಿಯಲ್ಲಿ ಹೋದ್ರೆ ಯಶಸ್ವಿ ಕಾರ್ಯಾಚರಣೆ ತಮ್ಮದಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇದೀಗ ರಕ್ಷಣಾತ್ಮಕ ಸಿಬ್ಬಂದಿಗಳ ನಡುವಿನ ಚರ್ಚೆ ಆಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಅನಿವಾರ್ಯವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಏನ್ ಕಾರಣ ಅಂತ ಹೇಳಿ, ಪ್ರಮುಖವಾಗಿ ಅದರ ಜೊತೆಗೆ ಏನೆಲ್ಲ ಪ್ಲಾನ್ಸ್ ಅನ್ನ ಮುಂದೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಾಚರಣೆಯಲ್ಲಿ ಯಶಸ್ಸನ್ನ ಕಾಣಬೇಕಾದ್ರೆ? ಖಂಡಿತ ಮಧುಶ್ರೀ, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಗೊಂಡು ಇವತ್ತಿಗೆ 13ನೇ ದಿನ. 13ನೇ ದಿನದಲ್ಲಿ ಗುಡ್ಡ ಕುಸಿತಗೊಂಡರೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಈ ಕಾರ್ಯಾಚರಣೆಯಲ್ಲಿ ಕೇವಲ 800 ಜನರ ಮೃತದೇಹಗಳು ಅಷ್ಟೇ ಪತ್ತೆಯಾಗಿದೆ. ಆದರೆ ಉಳಿದ 3 ಏನು ನಾಪತ್ತೆಯಾಗಿದ್ದಾರೆ ಅವರ ಶೋಧ ಕಾರ್ಯ ಇದುವರೆಗೂ ನಡೀತಾನೆ ಇತ್ತು. ಆದರೆ ಶೋಧ ಕಾರ್ಯ ಮಾಡುವುದರಲ್ಲಿ ಎಲ್ಲೋ ಒಂದು ಕಡೆಗೆ ಯಶಸ್ಸು ಸಿಗ್ಗಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಕಳೆದ 2 ದಿನಗಳ ಹಿಂದೆ ಆರ್ಮಿ, ನೇವಿಯವರ ತಂಡ ಅಷ್ಟೇ ಅಲ್ಲದೆ ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರ ತಂಡ ಇದೇ ಗಂಗಾವಳಿ ನದಿಯಲ್ಲಿ 4 ರಿಂದ 5 ಪಾಯಿಂಟ್ಗಳಲ್ಲಿ ಮೆಟಲ್ಗಳಿದೆ, ಅಲ್ಲಿ ಯಾವುದಾದ್ರೂ ಮೃತದೇಹಗಳು ಸಿಗಬಹುದು ಅಂತ ಸಹಿತ ಅವರು ಮಾಹಿತಿಯನ್ನು ನೀಡಿದ್ರು. ಆ ಮಾಹಿತಿಯ ಅನುಸಾರವಾಗಿ ಜಿಲ್ಲಾಡಳಿತದವರು ಸ್ಕೂಬಾ ಡೈವ್ ಅಷ್ಟೇ ಅಲ್ಲದೆ ನೇವಿ ಅವರ ತಂಡದ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು. ನಿನ್ನೆ ಬೆಳಗ್ಗೆಯಿಂದ ಇದುವರೆಗೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರು ಸಹಿತ ಯಾವುದೇ ಒಂದು ಸಹಿತ ಅಲ್ಲಿ ಸುಳಿವು ಸಿಕ್ಕಿಲ್ಲ. ಪ್ರಮುಖವಾಗಿ ಏನಂದ್ರೆ ಕೇರಳದ ಲಾರಿ ಚಾಲಕ ಅರ್ಜುನ್ ಮತ್ತೆ ಲಾರಿ ಎರಡೂದ್ರ ಬಗ್ಗೆಯೂ ಸಹಿತ ಮಾಹಿತಿ ಸಿಕ್ಕಿಲ್ಲ. ಅದರ ಜೊತೆಗೆ ನಮ್ಮ ಕರ್ನಾಟಕದ
ಮೂಲರಂತ ಲೋಕೇಶ್ ನಾಯ್ಕ್ ಮತ್ತು ಜಗನ್ನಾಥ್ ನಾಯ್ಕ್ ಅವರ ಮೃತದೇಹದ ಬಗ್ಗೆಯೂ ಅವರ ಬಗ್ಗೆಯೂ ಸಹಿತ ಯಾವುದೇ ರೀತಿಯಂತ ಮಾಹಿತಿಯೂ ಸಿಕ್ಕಿಲ್ಲ. ಅದರ ಜೊತೆಗೆ ಸ್ಕೂಬಾ ಡೈವ್ ಮಾಡಿರುವಂತಹ ಎಲ್ಲಾ ಸಿಬ್ಬಂದಿಗಳು ಹೇಳ್ತಾ ಇರೋದು ಒಂದೇ, ಅಲ್ಲಿ ಒಳಗಡೆ ಹೋದ್ರೆ ಪೂರ್ತಿಯಾಗಿ ದೊಡ್ಡ ಬಂಡೆಗಳು ಮತ್ತೆ ದೊಡ್ಡ ಮಣ್ಣಿನ ರಾಶಿ ಕಲ್ಲುಗಳು ಕಾಣ್ತಾ ಇದೆ ಅಷ್ಟೇ ಹೊರತು ಬಿಟ್ರೆ ಯಾವುದೇ ರೀತಿಯಂತ ಸಿಗ್ತಾ ಇಲ್ಲ. ಅದರ ಜೊತೆಗೆ ಒಂದು ಕಡೆ ಮಾತ್ರ ಎಲ್ಲೋ ಒಂದು ಕಡೆಗೆ ಈ ಹೋಟೆಲ್ ಏನಿತ್ತು ಲಕ್ಷ್ಮಣ ನಾಯ್ಕ ಅವರ ಹೋಟೆಲ್ನ ತಗಡುಗಳು ಕಾಣಿಸ್ತಾ ಇದೆ. ಅದರ ತಗಡಿನ ಮೇಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಮಣ್ಣು ಕಲ್ಲು ಬಿದ್ದಿದೆ. ಅದರ ತಗಡಿನ ಕೆಳಗಡೆ ಏನಿದೆ ಎಂಬುದನ್ನು ನೋಡುವುದಕ್ಕೆ ಆಗ್ತಾ ಇಲ್ಲ. ನಿನ್ನೆ ಒಬ್ರು ರಕ್ಷಣಾ ತಂಡದವರು ಒಬ್ರು ಅದನ್ನ ತಗಡಿನ ಮೇಲೆ ಏನಾದ್ರು ಒಂದು ಸರ್ಕಸ್ ಮಾಡಕ್ ಹೋದ್ರು. ಆ ಸಂದರ್ಭದಲ್ಲಿಯೂ ಸಹಿತ ಅವರು ಕಾಲಿಗೆ ಏಟಾಗಿ ಅವರು ಸಹಿತ ಈಗಾಗಲೇ ಚಿಕಿತ್ಸೆಯನ್ನು ಸಹಿತ ಪಡಿತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸೂರಜ್, ಇನ್ನು ಕಾರ್ಯಾಚರಣೆ ಮುಂದುವರಿಸುವಂತಹ ಸಾಧ್ಯತೆ ಇದೆಯಾ ಹಾಗಿದ್ರೆ? ಖಂಡಿತ ಮಧುಶ್ರೀ, ಏನಂದ್ರೆ ನೆಕ್ಸ್ಟ್ ಲೆವೆಲ್ ಕಾರ್ಯಾಚರಣೆ ಏನ್ ಮಾಡಬೇಕು ಎಂಬುದು ಇದುವರೆಗೂ ಜಿಲ್ಲಾಡಳಿತಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ನದಿಯ ನೀರಿನ ರಭಸ ಹೆಚ್ಚಿಗೆ ಆಗ್ತಾ ಇದೆ. ನಾವು ಈ ದೃಶ್ಯದಲ್ಲಿ ನೋಡಬಹುದು. ಯಾಕಂದ್ರೆ ನಾವು ಇಲ್ಲೇ ಇದ್ದೀವಿ, ಸ್ಥಳದಲ್ಲೇ ಇದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿ ಅವರು ಸಹಿತ ತಂಡದ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಸಹಿತ ಯಾಕಂದ್ರೆ ಈ ಈಶ್ವರ್ ಮಲ್ಪೆ ಅವರ ಜೊತೆಗೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀತಿಯಾದ ಮಾಹಿತಿ ಸಿಕ್ತು, ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದ್ರ ಸಹಿತ ಚರ್ಚೆ ಮಾಡ್ತಾ ಇದ್ದಾರೆ. ಅಲ್ಲೇ ಉತ್ತರ ಕನ್ನಡದ SP ಆಗಿರುವಂತ ನಾರಾಯಣ್ ಅವರು ಇದ್ದಾರೆ. ಅವರು ಸಹಿತ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಬೇಕು ಅಂತಾನು ಸಹಿತ. ಯಾಕಂದ್ರೆ ನೀವು ನೋಡಬಹುದು ಇನ್ನೊಂದು ಭಾಗದಲ್ಲಿ ಅಲ್ಲಿ ಏನ್ ಗುಡ್ಡ ತರದ ದ್ವೀಪ ಕಾಣಿಸ್ತಾ ಇದೆ ನದಿಯ ಮಧ್ಯಭಾಗದಲ್ಲಿ. ಅದೇ ಸುತ್ತಮುತ್ತಲು 20 ರಿಂದ 30 ಅಡಿಯ ಆಸ್ಪಾಸ್ನಲ್ಲಿ 4 ರಿಂದ 5 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. ಅಲ್ಲೆಲ್ಲವೂ ಸಹಿತ ನಿನ್ನೆ ಬೆಳಗ್ಗೆಯಿಂದ ಇದುವರೆಗೂ ಎಲ್ಲಾ ರೀತಿಯಾದ ಕಾರ್ಯಾಚರಣೆ ಮಾಡಿದ್ರು ಸಹಿತ ಏನೂ ಸಿಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿ ದೊಡ್ಡ ಬಂಡೆ ಕಲ್ಲುಗಳು ಮತ್ತು ಮಣ್ಣು ಬಿದ್ದಿದೆ. ಅವುಗಳನ್ನ ಯಾವ ರೀತಿಯಾಗಿ ತೆರವು ಮಾಡಬೇಕು, ಈಗಾಗಲೇ ಸಮುದ್ರದಲ್ಲಿರುವಂತಹ ಡ್ರೋಸರ್ ಗಳನ್ನ ಇಲ್ಲಿ ತಂದಬೇಕಂತ ಸಹಿತ ಯೋಚನೆ ಮಾಡಲಾಗ್ತಾ ಇತ್ತು. ಆದ್ರೆ ಈ ಸ್ಥಳಕ್ಕೆ ತರಬೇಕಾದ್ರೆ 2 ಬ್ರಿಡ್ಜ್ ಗಳನ್ನ ಪಾಸ್ ಮಾಡಿ ತರಬೇಕಾಗುತ್ತೆ. ಆ 2 ಬ್ರಿಡ್ಜ್ ಗಳಿಂದ ಡ್ರೋಸರ್ ಇಲ್ಲಿ ಬರುವುದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಬೇಕು ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಜಿಲ್ಲಾಡಳಿತ ಚರ್ಚೆ ಮಾಡ್ತಾ ಇದೆ. ಈ ವಿಚಾರವಾಗಿ ಕೇವಲ ಜಿಲ್ಲಾಡಳಿತ ಅಷ್ಟೇ ಅಲ್ಲದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಿತ ಸಹಕಾರ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಸ್ಥಗಿತ ಮಾಡಿಬಿಟ್ಟು ಇನ್ನು ಸಾಯಂಕಾಲದ ವೇಳೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳಿಗೆ ಈ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟು ಅವರಿಂದ ಯಾವ ರೀತಿಯ ಸಹಕಾರ ಸಿಗುತ್ತೆ ಆ ಸಹಕಾರವನ್ನು ಪಡೆದುಬಿಟ್ಟು ಮುಂದಿನ ಕಾರ್ಯಾಚರಣೆ ಮಾಡಬೇಕು ಅಂತ ಸಹಿತ ಜಿಲ್ಲಾಡಳಿತ ಈಗಾಗಲೇ ಪ್ಲಾನ್ ಮಾಡ್ತಾ ಇದೆ. ಮಧುಶ್ರೀ, ಸೂರಜ್, ಅಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿಯ ಪೈಕಿ ಯಾರನ್ನಾದ್ರೂ ಮಾತನಾಡಿಸಬಹುದಾ, ಪ್ರಯತ್ನ ಮಾಡಬಹುದಾ? ಮಧುಶ್ರೀ, ಏನಂದ್ರೆ ಈಗಾಗಲೇ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಈಗಾಗಲೇ ಅವರನ್ನ ಮಾತಾಡಿಸಬೇಕಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಈಗಲೇ DC ಅವರು ಮತ್ತೆ SP ಅವರ ಮುಖಾಂತರ ಈಗಾಗಲೇ ಚರ್ಚೆ ನಡೀತಾ ಇದೆ. ಚರ್ಚೆ ನಡೆದ ನಂತರವೇ ನಾವು ಅಂತಿಮವಾದ ಮಾಹಿತಿಯನ್ನು ಕೊಡ್ತೀವಿ. ಅದುವರೆಗೂ ಯಾವುದೇ ರೀತಿಯಂತ ಮಾಹಿತಿಯನ್ನು ಕೊಡಲ್ಲ ಅಂತಾನು ಸಹಿತ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಅಲ್ಲಿ ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಅವರಿಗೆಲ್ಲ ಮಾತನಾಡೋಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ನಾವು ಮೊದಲು ಎಲ್ಲರೂ ಮಾತಾಡಿಕೊಂಡು ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೀವಿ, ಆದ್ಮೇಲೆ ನಿಮಗೆ ಅಂತಿಮ ನಿರ್ಧಾರವನ್ನು ಹೇಳ್ತೀವಿ ಅಂತಾನು ಸಹಿತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿದ ಬಳಿಕ ಇನ್ನೊಂದು 5 ನಿಮಿಷ 10 ನಿಮಿಷದ ವೇಳೆ ನಂತರ ಅವರು ನೆಕ್ಸ್ಟ್ ಲೆವೆಲ್ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ ಮತ್ತು ಈ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗದೇ ಇರುವುದಕ್ಕೆ ಕಾರಣ ಏನು, ಅವರಿಂದ ಏನು ಎಂಬುದನ್ನು ಸಹಿತ ಅವರು ಹೇಳ್ತಾರೆ. ಮಧುಶ್ರೀ, ಧನ್ಯವಾದ ಸೂರಜ್ ತಮ್ಮೆಲ್ಲ ಮಾಹಿತಿಗಾಗಿ.